ಇವತ್ತಿನ ಈ ವಿಡಿಯೋದಲ್ಲಿ ಮಟನ್ ಕರಿನ ಹೇಗೆ ಮಾಡಬೇಕು ಅನ್ನೋದನ್ನ ಭಾಳ ಸುಲಭವಾಗಿ ನೋಡ್ಕೋಣ. ಒಂದು ಪಾಟಲ್ಲಿ ಮಟನ್ ಕರಿ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಸ್ಟವ್ ಹಚ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡಿರೋಂಥದ್ದು. ಕುಕ್ಕರ್ ಈಗ ಬಿಸಿ ಆಗಲಿ. ಒಂದೇ 1 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಈಗ ಬಿಸಿ ಆಗೋಕ್ಕೆ ಬಿಟ್ಟಾದ್ಮೇಲೆ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದಂಥ 1/4 kg ಅಷ್ಟು ಮಟನ್ನ ಅದಕ್ಕೆ ಸೇರಿಸ್ಕೊಂಡಿರೋಂಥದ್ದು. ಸೇರಿಸ್ಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ಒಂದು 3 ನಿಮಿಷ ಆಗಿದ್ದಾಯ್ತು. ಮಟನ್ ಅಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿದ ತಕ್ಷಣ ಇದನ್ನ ಈಗ ಒಂದು ಸಪರೇಟ್ ಬೌಲ್ ನಲ್ಲಿ ಹಾಕಿ ಇಟ್ಕೊಂಬೋಣ. ಈಗ ಇದೇ ಕುಕ್ಕರ್ ಅಲ್ಲೇ ಒಂದು 5 ಟೀ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಈಗ ಚೆನ್ನಾಗಿ ಬಿಸಿ ಆಗ್ಲಿ. ಚಾಪ್ ಮಾಡಿ ಇಟ್ಕೊಂಡಿದಂತ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಒಂದು ದೊಡ್ಡ ಸೈಜ್ ಇಂದು ಮೀಡಿಯಂ ಸೈಜ್ ನಲ್ಲಿರುವಂತದ್ದು ಈರುಳ್ಳಿ ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಲಿ. ಈರುಳ್ಳಿ ಒಂದು 2 ನಿಮಿಷ ಫ್ರೈ ಆಗಿದ ತಕ್ಷಣ 4 ಲವಂಗನ ಅದಕ್ಕೆ ಸೇರಿಸ್ಕೊಂಬಿಡಿ. ಈರುಳ್ಳಿ ಫ್ರೈ ಆಗಿದ ಕೂಡಲೇ ಚಾಪ್ ಮಾಡಿ ಇಟ್ಕೊಂಡಿದಂತ ಒಂದು ಕೈಯಷ್ಟು ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಬೋಣ. 1 ಟೀ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಕೂಡ ಹಾಕೊಂಡು ಅಸೆಸ್ ಮೇಲೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳುವಂಥದ್ದು. ಈಗ ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಮೀಡಿಯಂ ಸೈಜ್ನ 2 ಟೊಮಾಟೋನ ಕೂಡ ಸೇರಿಸ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಈಗ ಸಾಫ್ಟ್ ಆಗ್ಬಿಡಲಿ. ಟೊಮಾಟೊ 40% ಸಾಫ್ಟ್ ಆಗಾದ್ಮೇಲೆ ಒಂದು 2 ಚುಟ್ಕೆ ಅಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡಿರುವಂಥದ್ದು. ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನ ಪೌಡರ್ನ ಸೇರಿಸ್ಕೊಂಬೋಣ. ಟೊಮಾಟೊ ಎಲ್ಲ ಪೂರ್ತಿಯಾಗಿ ಈಗ ಸಾಫ್ಟ್ ಆಗಿದಾಗಿದೆ. ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಒಂದು 3 ಮೆಣಸಿನ್ಕಾಯಿನ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಅದು ಕೂಡ ಈಗ 1-2 ನಿಮಿಷ ಫ್ರೈ ಆಗಲಿ. ಒಂದು 4 ಟೀ ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ಕೊಂಬೋಣ. 1 ಟೀ ಸ್ಪೂನು ಚಿಲ್ಲಿ ಪೌಡ್ರು, ಗರಂ ಮಸಾಲ ಅರ್ಧ ಟೀ ಸ್ಪೂನು, ಜೀರಿಗೆ ಪೌಡ್ರು ಅರ್ಧ ಟೀ ಸ್ಪೂನು, ಧನಿಯಾ ಪೌಡ್ರು 1 ಟೀ ಸ್ಪೂನು. ಇಷ್ಟನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಅಸೆಸ್ ಮೇಲೆ ಹೋಗೋವರೆಗೂ 2 ನಿಮಿಷ ಫ್ರೈ ಮಾಡ್ಕೋಣ. ಎಲ್ಲ ಅಸೆಸ್ ಮೇಲೆ ಹೋಗಿದ ತಕ್ಷಣ ಇದಕ್ಕೀಗ 2 ಟೀ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಮತ್ತೆ ಸೇರಿಸ್ಕೊಂಡಿದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿದ್ದಂತ ಮಟನ್ನ ಇದಕ್ಕೆ ಸೇರಿಸ್ಕೊಂಬೋಣ. ಇಟ್ಕೊಂಡಿದ್ದಂತ ಎಲ್ಲಾ ಮಸಾಲಾ ಪದಾರ್ಥಗಳನ್ನು ಪೂರ್ತಿಯಾಗಿ ಕಲ್ಸ್ಕೊಂಡ್ ಆದ್ಮೇಲೆ ಒಂದು 2 ನಿಮಿಷ ಇದೇ ರೀತಿ ಚೆನ್ನಾಗಿ ಫ್ರೈ ಆಗ್ಲಿ. ಮಟನ್ಗೆ ಪೂರ್ತಿಯಾಗಿ ಮಸಾಲ ಇಟ್ಕೊಂಡಿದ್ ಆದ್ಮೇಲೆ ಒಂದು 1/4 ಲೀಟರ್ ಅಷ್ಟು ನೀರ್ನ ಸೇರಿಸ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ. ಎಲ್ಲ ಹಾಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಬೋಣ. ಉಪ್ಪೊಂದ್ಸರಿ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂತೀನಿ ಅಗತ್ಯಕ್ಕೆ ತಕ್ಕನಷ್ಟು. ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಇಟ್ಟಿತ್ತು ಸುಮಾರು ಒಂದು 5 ವಿಸಿಲ್ ಬರೋವರೆಗೂ ಇದೇ ರೀತಿ ಇಟ್ಕೋಣ. 5 ವಿಸಿಲ್ ಬಂದಿದ್ದಾಯ್ತು. ಸ್ಟವ್ನ ಈಗ ಟರ್ನ್ ಆಫ್ ಮಾಡ್ಕೊಂಡು ನಾರ್ಮಲ್ ಆಗಿ ಪ್ರೆಷರ್ ಹೋಗೋದಕ್ಕೋಸ್ಕರ ಬಿಟ್ಕೊಂಬೋಣ. ಉಪ್ಪೊಂದ್ಸರಿ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೋಣ. ಉಪ್ಪು ಖಾರ ಎಲ್ಲ ತುಂಬಾ ಪರ್ಫೆಕ್ಟ್ ಆಗಿದೆ. ನೋಡಿದ್ರಲ್ಲ, ನಿಮಗೂ ಕೂಡ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.